ಯುಗಾದಿ ಹಬ್ಬ ಬಂತು, ತಲೆಗೆ ಎಣ್ಣೆ ಹಚ್ತಾ ಇದೆಯಾ? ಈಗ ಹೋಗಿ ಒಬ್ಬಟ್ಟು ಮಾಡೋಣ. ಯಾವಾಗ ನೋಡಿ ಬೆಲೆ ಒಬ್ಬಟ್ಟು ಮಾಡ್ಕೊಡ್ತೀಯಾ? ಬೇಡ, ತಲೆ ಕೆಡ್ಸ್ಕೊಬೇಡ. ಇವತ್ತು ಡಿಫ್ರೆಂಟ್ ಆಗಿರೋ ಒಬ್ಬಟ್ಟು ಮಾಡ್ಕೊಡ್ತೀನಿ. ಅದೇನು ಮಾಡ್ಕೊಡ್ತೀಯಾ? ಹೌದಾ? ಬಾ ನೋಡೋಣ. ನೋಡೋಣ. ಆಯುಷ್ ಸ್ನೇಹಿತರೆ ನಮಸ್ಕಾರ. ಇವತ್ತು ಮಾವಿನಲ್ಲಿ ಹೋಳಿಗೆ ಮಾಡೋಣ. ಹೋಳಿಗೆ ಅಂದರೆ ಯಾರು ಕಣ್ರಿ ಬೇಡ ಅಂತಾರೆ. ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಆ ಹೋಳಿಗೆ ತಿನ್ನೋವಾಗ ಮಾವಿನ ಫ್ಲೇವರ್ ಇದೆಲ್ಲ ಗುರು, ಸಖತ್ತಾಗಿದೆ. ಕಣಕ ರೆಡಿ ಮಾಡೋಣ. ಒಂದು ಬೌಲ್ ಮೈದಾ ಹಿಟ್ಟು, ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತಿರುಗಿಸಿ, ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಮಿನಿಮಮ್ ಒಂದು ಅರ್ಧ ಅವರ್ ಸೈಡ್ಗಿಡಿ. ಮಾವಿನ ಹಣ್ಣು ಯಾವ್ದು ಬೇಕಾದ್ರೆ ತಗೊಳ್ಳಿ, ಒಂದು ಕಟ್ ಮಾಡಿ ಜಾರಲ್ಲಿ ಹಾಕಿ ಪೇಸ್ಟಾಗಿ ರುಬ್ಬಿ ಸೈಡ್ಗೆ ತಿಕ್ಕೊಳ್ಳಿ. 1 ಸ್ಪೂನ್ ತುಪ್ಪ ಬಿಡ್ತಾ ಇರಿ. ತುಪ್ಪ ಬಿಟ್ಟಿದ್ಮೇಲೆ ಚಿರೋಟಿ ರವೆ 1 ಕಪ್ ಚಿರೋಟಿ ರವೆ ಬಿಟ್ಟು ಫ್ರೈ ಮಾಡಿದ್ಮೇಲೆ ರುಬ್ಕೊಂಡಿರೋ ಮಾವಿನ ಹಣ್ಣು ಹಾಕಿ ರಪ ಅಂತ ತಿರುಗಿಸಿ, ಸ್ವಲ್ಪ ಸಕ್ಕರೆ ಹಾಕಿ, ಸಕ್ಕರೆ ಬೇಡ ಅಂದರೆ ಬೆಲ್ಲ ಹಾಕೋಬೋದು. 1 ಕಪ್ ಹಾಲು ಹಾಕಿದ್ಮೇಲೆ ಒಣಗಿರೋ ಕೊಬ್ಬರಿನ ಪುಡಿಯಾಗಿ ರುಬ್ಬಿ ಅದು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ತುಪ್ಪ, ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿಕೊಂಡು ರೆಡಿ ಆಯಿತು ಹೂರ್ಣ. ಕಣಕ ಇಟ್ಟು ಹೂರ್ಣ ಇಟ್ಟು ರಪ ಅಂತ ತಟ್ಟಿ ತವಾ ಮೇಲೆ ಬಿಟ್ಟು ತಿಂತಾ ಇದ್ರೆ ಮಜಾನೇ ಬೇರೆ ಕಣ್ರಿ. ಸ್ಟವ್ ಮುಂದೆ ನಿಂತಿರೋವಾಗ ಲವ್ವಿಂದ ಕುಕ್ ಮಾಡಿ ಸುಮಾರು ಅಡಿಗೆನು ಸೂಪರ್ ಆಗಿರುತ್ತೆ. ಬಿಸಿ ಬಿಸಿಯಾಗಿ ಮಾಡ್ಕೊಳ್ಳಿ, ಖುಷಿಯಾಗಿ ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ ಸ್ನೇಹಿತರೆ.